ಬಾಬು ಎಂ ಅಂತ ಸ್ಟೂಡೆಂಟ್ 3 ಮಂತ್ಸ್ ಬ್ಯಾಕ್ ಜಾಯ್ನ್ ಆಗಿರೋದು. ಈ ಮಂತಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿರೋದು. 5th ಮಾರ್ಚ್ 800, 1000 ಮತ್ತು 1400, ಈವನ್ ನೀವು ನೋಡೋದಾದರೆ 1300, 700, 1100. ಸೊ ಈ ರೀತಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಈವನ್ ನಾನು ಪ್ರಾಫಿಟ್ ಮಾಡ್ತೀನಿ ಸರ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಒಂದ್ಸತಿ ಫುಲ್ ರಿವ್ಯೂ ನೋಡಿ. ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ನಿಮಗೆ ಗೊತ್ತಿದ್ರೆ ಯಾವ ರೀತಿ ಮಿರಾಕಲ್ಸ್ ಆಗತ್ತೆ ಅಂತ ನೀವು ನೋಡಿ. ಸರ್ ನಂದು 20 days ಆಯ್ತು ಸರ್ ಕರೆಕ್ಟ್ ಆಗಿ. ಓಕೆ. ಬಟ್ ನಾನು ಆಕ್ಚುಲಿ ಪ್ರೈಸ್ ಆಕ್ಷನ್ ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೆ ಹಿಂದೆ. ಬಟ್ ಅದ್ರಲ್ಲಿ ಒಂದೊಂದ್ಸರಿ ನಾನು ಟ್ರೇಡ್ ತಗೊಳೋವಾಗ ಸ್ಟಾಪ್ ಲಾಸ್ ಹೆಚ್ಚು ಕಡಿಮೆ ಇರುತ್ತೆ ಸರ್. ಒಂದ್ಸರಿ 10 ಪಾಯಿಂಟ್ ಇರ್ಬೋದು, ಒಂದ್ಸರಿ 20 ಪಾಯಿಂಟ್, ಒಂದ್ಸರಿ 30 ಪಾಯಿಂಟ್ ಇರುತ್ತೆ. ಬಟ್ ನಿಮ್ಮಲ್ಲಿ ಬ್ಯೂಟಿ ಏನಂದ್ರೆ 10 ರಿಂದ 15 ಒಳಗಡೆ ಸ್ಟಾಪ್ ಲಾಸ್ ಫಿಕ್ಸ್ ಮಾಡ್ತೀರಾ ಸರ್. ಅದಂತೂ ತುಂಬಾ ನಮ್ಗೆ ನಮ್ಮ ಕ್ಯಾಪಿಟಲ್ ಸೇವ್ ಆಗುತ್ತೆ ಸರ್. ಬೇರೆ ಎಲ್ಲೂ ಒಂದ್ 2-3 ಕಡೆ ನೋಡಿದೀನಿ ಸರ್, ಇದೆಲ್ಲೂ ಇಲ್ಲ ಸರ್. ಇದು ಫಸ್ಟ್ ನಮ್ ಕ್ಯಾಪಿಟಲ್ ಹೆಂಗ್ ಸೇವ್ ಮಾಡೋದನ್ನ ನೀವು ಹೇಳ್ಕೊಟ್ಟಿದ್ದೀರಾ ಸರ್. ಅದ್ ಪಾಯಿಂಟ್ ಖುಷಿ ಸರ್. ಅದ್ರಗೋಸ್ಕರ ನಾನು ನಿಮ್ದು ಕೋರ್ಸ್ ತಗೊಂಡಿದ್ದೆ ಸರ್. ನಮ್ ಫ್ರೆಂಡ್ ರಂಗನಾಥ್ ಅಂತ, ಅವ್ರು ತಗೊಂಡಿದ್ರು. ಅವ್ರು ತಗೊಂಡಾದ್ಮೇಲೆ ಅವ್ರ ಹತ್ರ ಕೆಲವೊಂದು ವಿಡಿಯೋಸ್ ನೋಡಿದ್ರೆ ಅವ್ರು ಶೇರ್ ಮಾಡಿದ್ರು. ಅದಾದ್ಮೇಲೆ ನಾನು ನಿಮ್ಮ ಕೋರ್ಸ್ ಅಟೆಂಡ್ ಮಾಡ್ಲೇಬೇಕು ಅಂತ ಈ ಮಂತ್ ಸ್ಟಾರ್ಟಿಂಗ್ 1ನೇ ತಾರೀಕೆ ನಾನು ತಗೊಂಡೆ. ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಸರ್. ಆಮೇಲೆ ನೆನ್ನೆ ಒಂದು ಕಾನ್ಸೆಪ್ಟ್ ಹೇಳಿದ್ರಿ ನೀವು. ಆ ಕಾನ್ಸೆಪ್ಟ್ ಇವತ್ತು ಸಖತ್ತಾಗಿ ವರ್ಕ್ ಆಯ್ತು ಸರ್. ಲೈವ್ ಮಾರ್ಕೆಟ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಬಂದು ಅದು ನೀವು ಸ್ವಲ್ಪ ನಮ್ಗೆ ಇದ್ ಕೊಡ್ತಾ ಇದ್ರ ಅಲ್ಲಲ್ಲಿ ಈ ಕಾನ್ಸೆಪ್ಟ್ ನೋಡಿ ಹೇಳ್ಕೊಟ್ಟಿದ್ದೆ. ಇದು ಹಿಂಗ ಆಗ್ತಾ ಇದೆ ನೋಡಿ ಅಂತ ಹೇಳ್ಕೊಟ್ರಿ. ಅದು ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್ ಅದು ಕಲಿಯಕ್ಕೆ. ಸಬ್ಜೆಕ್ಟ್ ಹೇಗಿದೆ? ಸಬ್ಜೆಕ್ಟ್ ಅಂತೂ ಅಲ್ಟಿಮೇಟ್ ಸರ್ ಇದು. ಆಮೇಲೆ ನೀವು ಇನ್ನೊಂದು ಹೇಳಿದ್ರೆ ಮಾರ್ಕೆಟ್ ಫುಲ್ ಅಪ್ ಹೋಯ್ತು, ಆಮೇಲೆ ಅಲ್ಲಿಂದ ಮತ್ತೆ ಇಲ್ಲಿಂದ ನೀವು ರೆಡ್ ಕ್ಯಾಂಡಲ್ ಬರುತ್ತೆ ನೋಡಿ ಸರ್, ಇಲ್ಲಿಂದ ಸೆಲ್ಲರ್ ಸ್ಟಾರ್ಟ್ ಆಗ್ತಾರೆ ನೋಡಿ ಸರ್ ಅಂತ ಹೇಳಿದ್ರೆ, ಅದಾಗಿ ಒಂದ್ ಸ್ವಲ್ಪ ಹೊತ್ತು ನೋಡಿದ್ರೆ ಅಲ್ಲಿಂದ ಕರೆಕ್ಟ್ ಆಗಿ ಮಾರ್ಕೆಟ್ ಬಿದ್ದಿದೆ ಸರ್. ನಾವು ಮಾರ್ಕೆಟ್ ಆದ್ಮೇಲೆ ಹೇಳ್ತೀವ, ಮಾರ್ಕೆಟ್ ಮುಂಚೆ ಹೇಳ್ತೀವ? ನಾವು ಮಾರ್ಕೆಟ್ ಮುಂಚೆನೆ ಹೇಳ್ತೀರಾ ಸರ್. ನೀವು ಇಲ್ಲೇ ಎಂಟ್ರಿ ತಗೊಂತೀವಿ, ಈ ಫಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ, ಇಲ್ಲಿಂದ ಸ್ವಲ್ಪ ರಿಜೆಕ್ಷನ್ ಆಗುತ್ತೆ, ಮತ್ತೆ ಸೆಕೆಂಡ್ ಟಾರ್ಗೆಟ್ ಹೋಗುತ್ತೆ, ಮತ್ತೆ 3ನೇ ಟಾರ್ಗೆಟ್ ಹೋಗುತ್ತೆ, ಮತ್ತೆ ಇಲ್ಲಿಂದ ನೋಡಿ ಮಾರ್ಕೆಟಿಂಗ್ ಬರುತ್ತೆ ಅನ್ಬಿಟ್ಟು ಪಿನ್ ಟು ಪಿನ್ ನೀವು ಮುಂಚೆನೆ ಪ್ರೆಡಿಕ್ಟ್ ಮಾಡ್ಬಿಡ್ತೀರಾ ಸರ್. ಅದು ಬೇರೆ ಎಲ್ಲಿ ನೋಡಿಲ್ಲ ಸರ್. ಅಂದ್ರೆ ಒಂದು ಸ್ಟಾಪ್ ಲಾಸ್ ಕೊಡ್ತಾರೆ, ಒಂದು ಟಾರ್ಗೆಟ್ ಕೊಡ್ತಾರೆ ಅಷ್ಟೇ. ಒಂದು ಸ್ಟಾಪ್ ಲಾಸ್ ಆಗ್ಬೇಕು, ಒಂದು ಟಾರ್ಗೆಟ್ ಆಗ್ಬೇಕು. ಅದಾದ್ಮೇಲೆ ಅದು ಎಲ್ಲಾದ್ರೂ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ಅದು ಎಲ್ಲಿ ಹೋಗುತ್ತೆ ಮತ್ತೆ ಅದು ಎಲ್ಲಿಂದ ರಿಟರ್ನ್ ಆಗುತ್ತೆ ಅಂತ ಪಕ್ಕ ಹೇಳ್ತಾ ಇದೀರಾ ಸರ್. ಆಮೇಲೆ ಈ ಕೋರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, 9,000 ರೂಪಾಯಿ ತುಂಬಾನೇ ಕಮ್ಮಿ ಸರ್. ತುಂಬಾ ಕಡಿಮೆನಾ? ತುಂಬಾನೇ ಕಡಿಮೆನೆ. ಆದ್ರೆ ಕೆಲವೊಬ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್. ನೀವ್ ಹೇಳ್ತಾ ಇದ್ದೀರಾ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅದು ತುಂಬಾನೇ ಹೆಲ್ಪ್ ಆಗುತ್ತೆ ಸರ್ ಬಡವರಿಗೆ. ಹೆಲ್ಪ್ ಆಗುತ್ತೆ. ನಿಮ್ ಡಿಸಿಷನ್ ಒಳ್ಳೆ ಡಿಸಿಷನ್ ಮಾಡಿದ್ದೀರಾ ಸರ್ ನೀವು. ಅದೊಂದು ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಬೇರೆ ಕಡೆ ಎಲ್ಲ ಒಂದು 25,000, 30,000, 50,000 ಕೋರ್ಸ್ ಇರ್ತಾರೆ. ಬಟ್ ಕೆಲವ್ರಿಗೆ ಅದನ್ನ ತಗೊಳಕ್ ಕಷ್ಟ ಆಗುತ್ತೆ. ಅದು ನೀವು ಪ್ರೈಸ್ ಚೆನ್ನಾಗಿದೆ, ನಿಮ್ ಕಾನ್ಸೆಪ್ಟ್ ಚೆನ್ನಾಗಿದೆ, ನಿಮ್ ಸಪೋರ್ಟ್ ಚೆನ್ನಾಗಿದೆ. ಜೊತೆಗೆ ಯೂಟ್ಯೂಬ್ ಲೈವ್ ಬಂದು ನೀವು ಅವಾಗ ಸ್ವಲ್ಪ ಕೆಲವೊಂದು ಇಂಟ್ ಕೊಡ್ತೀರಲ್ಲ, ಇದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಮಾರ್ನಿಂಗ್ ಒಂದು ಕ್ಲಾಸ್ ತಗೊಂತೀರಾ, ಆತರ ನೈಟ್ ಎವ್ರಿ ಡೇ ಸೋಮವಾರದಿಂದ ಶುಕ್ರವಾರದವರೆಗೂ 1 hour ನಮ್ಗೆ ಕ್ಲಾಸ್ ತಗೊಂಡು ಸಪೋರ್ಟಿವ್ ಆಗಿರ್ತೀರ ಸರ್. ಅದು ನಮ್ಗೆ ಕಲಿಯಕ್ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ವಿಡಿಯೋ ನೋಡ್ತೀವಿ, ಕೆಲವೊಂದು ನಮ್ಗೆ ಕನ್ಫ್ಯೂಷನ್ ಇರುತ್ತೆ. ಆಮೇಲೆ ಇವಾಗ ಲೈವ್ ಅಲ್ಲಿ ಬಂದು ಕೆಲವೊಂದು ಪಾಯಿಂಟ್ ನಮ್ಗೆ ಹೇಳಿದಾಗ ಮತ್ತೆ ಅದನ್ನ ರಿಪೀಟ್ ಮಾಡಿದಾಗ ನಮ್ ಡೌಟ್ ಅಲ್ಲಿ ಕ್ಲಿಯರ್ ಆದಾಗ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. 1 ತಿಂಗಳು 2 ತಿಂಗಳು 20 days ಆಗಿದೆ. ನಾನು 1 ರಿಂದ 2 ತಿಂಗಳಾದ್ಮೇಲೆ ಪ್ರತಿ ಟ್ರೇಡ್ ಇಂದ ನಾನು ಪ್ರಾಫಿಟಬಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಿದೆ ಸರ್. ವೆರಿ ಗುಡ್. ಒಂದೇ ಟ್ರೇಡ್ ವೀಕ್ ಒಂದೇ ಟ್ರೇಡ್ ಅಂತೂ ಸ್ಟಾಪ್ ಲಾಸ್ ಆಗೇ ಆಗುತ್ತೆ. ನಾವು ಮಾರ್ಕೆಟ್ ಕೊಡ್ಲೇಬೇಕಾಗುತ್ತೆ. ಇದು ಯಾರೇ ಮಾಡಿದ್ರು ಕೊಡ್ಲೇಬೇಕಾಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಂಡ್ ಆಫ್ ದ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡೇ ಮಾಡ್ತೀವಿ ಸರ್. ನಾನು ಇನ್ನೊಂದು 1 ರಿಂದ 2 ತಿಂಗಳ ಒಳಗಡೆ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀನಿ ಸರ್. ಅದ್ ನೀವು ನೋಡ್ತೀರಾ ಸರ್. ನಿಮ್ಗೂ ನಮ್ಮೆಲ್ಲ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಒಂದೇ ಹೇಳೋದು ಸರ್, ಥ್ಯಾಂಕ್ ಯು. ಒಂದೇ ಹೇಳೋದು, ನಾನು ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ ನೀವು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡೋದಾದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಓಕೆ, ಖಂಡಿತ ಸರ್. ತುಂಬಾ ಪ್ರಾಕ್ಟೀಸ್ ಮಾಡಲೇಬೇಕು ಸರ್ ಇದು. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.